ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಯಿತು ಅಂತ ನೋಡೋಣ. ಸಂಚಿಕೆ 77 ಇದು. ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ. ಒಂದು ಗಿಫ್ಟ್ ತೊಗೊಂಬಂದಿರ್ತಾನೆ ಹರಿ, ಫ್ರಿಡ್ಜ್ ಮೇಲೆ ಇಟ್ಟಿರ್ತಾನೆ. ಇದನ್ನು ಹಾಕ್ಕೊಂಡು ನೋಡಿ ಅಂತ ಹೇಳಿ ಗಿಫ್ಟ್ ತೊಗೊಂಬಂದಿದ್ದೀನಿ, ಫ್ರಿಡ್ಜ್ ಮೇಲೆ ಇಟ್ಟಿದ್ದೀನಿ ಅಂತ ಹೇಳಿ ಹೋಗಿರ್ತಾನೆ. ಬಾತ್ರೂಮಲ್ಲಿ ಚಂದನ ಇದ್ದಾಳೆ ಅಂತ ಅಂದ್ಕೊಂಡಿರ್ತಾನೆ. ಬಟ್ ಅವರಪ್ಪ ಅದನ್ನು ಕೇಳಿಸ್ಕೊಂಡಿರ್ತಾರೆ. ಆವಾಗ ಅವರಪ್ಪ ಈ ಸಂಚಿಕೆಯಲ್ಲಿ ಹಾಡು ಹೇಳ್ಕೊಂಡು ಬರ್ತಾರೆ. ಹಾಗೆ ಬಂದಿರ್ತಾರಲ್ಲ, ಅದನ್ನು ಚಂದನೂ ನೋಡ್ತಾಳೆ. ಅದಕ್ಕೆ ಮುತ್ತುರಾಜು ಮತ್ತು ಅವರೆಲ್ಲ ಬೈತಾರೆ, ಏನಪ್ಪ ಇವಾಗ ಹಿಂಗೆ ಬಂದಿದೆಯಾ, ಏನು ಗೊತ್ತಾಗಲ್ವಾ ಇವಾಗ, ಮನೆ ಮೊದಲಿನ ಥರ ಇಲ್ಲ ಇವಾಗ, ಚಂದನ ಅವ್ರು ಬಂದಿದ್ದಾರೆ. ಹೌದು ಕಣೋ, ನಂಗೆ ಗೊತ್ತು, ಸೊಸೆ ಬಂದಿದ್ದಾಳೆ ಅಂತ, ಮತ್ತು ನೀಟಾಗಿ ಇರಬಾರ್ದಲ್ಲಪ್ಪ ನೀನು, ಹೆಂಗಿದೀಯ ಅಂತ ಅಂದಾಗ ಅವನ ಬಟ್ಟೆ ಎಲ್ಲ ಮುಚ್ಚಕ್ಕೆ ಹೋಗ್ತಾರೆ. ಹಾಗೆ ಟವಲ್ ಸುತ್ಕೊಂಡು ಸ್ನಾನ ಮಾಡ್ಕೊಂಡು ಬಂದಿರ್ತಾನೆ. ಅಷ್ಟರೊಳಗೆ ಹೋಗು ರೆಡಿಯಾಗಿ ಬಾ ಅಂತ ಹೇಳಿದಾಗ ಇದನ್ನು ನೆನೆಸ್ಕೋತಾನೆ. ಓ ಮಗ ಹೇಳಿದ್ನಲ್ಲ ನನಗೇನೋ ಗಿಫ್ಟ್ ತಂದಿದ್ದಾನೆ, ಫ್ರಿಡ್ಜ್ ಮೇಲಿದೆ ಅಂತ, ಅದನ್ನೇ ತೊಗೊಂಡೋಗಿ ಹಾಕ್ಕೊಂಡು ಬರ್ತಾನೆ. ಅಷ್ಟರಲ್ಲಿ ಚಂದನಗೆ ಗಿಫ್ಟ್ ತೊಗೊಂಬಂದಿರೋದು ಹೇಳೋಕ್ಕೆ ಹೊರಡ್ತಾರೆ. ಮಯೂರ ಹೇಳ್ತಾನೆ, ಅದಕ್ಕೆ ನಿಮಗೆ ಏನೋ ತಗೊಂಬಂದಿದ್ದಾನೆ ಅಣ್ಣ ಗಿಫ್ಟು ಅಂತ ಅಂದಾಗ ಈ ಕಡೆ ಹಾಡು ಹೇಳ್ಕೊತ ಅವರಪ್ಪ ನಟರಾಜು ಬರ್ತಾನೆ. ಅಷ್ಟರಲ್ಲಿ ಅವರಪ್ಪ ನೈಟ್ ಡ್ರೆಸ್ಸು, ಚಂದನಗೆ ತಂದಿರೋ ನೈಟ್ ಡ್ರೆಸ್ಸು ಹಾಕ್ಕೊಂಡು ಬರ್ತಾರೆ ಹಾಡು ಹೇಳ್ಕೊಂಡು. ಎಲ್ಲರೂ ನೋಡಿ ನಗಾಡ್ತಾರೆ. ಚಂದನಗಂತೂ ತುಂಬಾ ನಗು ಬಂದುಬಿಟ್ಟಿರುತ್ತೆ, ನಗ್ತಾನೇ ಇರ್ತಾಳೆ. ಹಾಗೆ ಮುತ್ತುರಾಜು ಮತ್ತು ಅವರ ಹರಿ ಮಯೂರನೂ ನಗ್ತಾ ಇರ್ತಾನೆ. ಹರಿಗಂತೂ ಬೈಕೊತಾ ಇರ್ತಾನೆ, ಹೆಂಡ್ತಿಗೆ ತಂದಿರೋ ನೈಟ್ ಡ್ರೆಸ್ಸು ಇವನು ಹಾಕ್ಕೊಂಬಿಟ್ಟಿದ್ದಾನಲ್ಲಪ್ಪ ನಮ್ಮಪ್ಪ ಅಂತ ಹೇಳಿ ಬೈಕೊತಾ ಇರ್ತಾನೆ. ಮುತ್ತುರಾಜಿಗೆ ಗೊತ್ತೇ ಆಗಲ್ಲ ಇದು ಏನಾಗ್ತಾ ಇದೆ ಅಂತಾನೆ. ಅಷ್ಟರೊಳಗೆ ಇದೆಲ್ಲ ನಡೆದು ಹೋಗ್ಬಿಟ್ಟಿರುತ್ತೆ. ಆವಾಗ ಏನಪ್ಪ ಇಷ್ಟು ಅಸಹ್ಯವಾಗಿ ಕಾಣಿಸ್ತಾ ಇದೆಯಾ, ಮೊದಲು ಈ ಬಟ್ಟೆ ತೆಗೆದು ಬೇರೆ ಬಟ್ಟೆ ಹಾಕ್ಕೊಂಬೋಗು ಅಂತ ಹೇಳಿ ಮುತ್ತುರಾಜು ಹೇಳ್ತಾನೆ. ಹರಿ ಅಂತೂ ಅವರಪ್ಪಂಗೆ ಚೆನ್ನಾಗಿ ಬೈದೇ ಬಿಡ್ತಾನೆ. ಅಯ್ಯೋ ಇದನ್ಯಾಕೋ ಹಾಕ್ಕೊಂಡಿದ್ಯಾ, ಅತ್ತಿಗೆಗೆ ತಂದಿರೋದು ನೀನು ಹಾಕ್ಕೊಂಡಿದೆಯಲ್ಲ, ಇದು ಹೆಣ್ಮಕ್ಳು ಡ್ರೆಸ್ಸು, ಬಿಚಾಕ್ ಫಸ್ಟು ಅಂತ ಹೇಳಿ ಬೈತಾನೆ ಮಯೂರ ಹರಿ. ಅದಕ್ಕೆ ಮುತ್ತುರಾಜ್ ಹೇಳ್ತಾನೆ, ಹೋಗಪ್ಪ ಮೊದಲು ಚೇಂಜ್ ಮಾಡ್ಕೊಂಬ, ತುಂಬ ಕೆಟ್ಟದಾಗಿದೆ ಅಂತಾನೆ. ನೋಡೋಕ್ಕಾಗ್ತಾ ಇಲ್ಲ ಅಂತ ಎಲ್ಲರೂ ನಗಾಡ್ತಾ ಇರೋದು ನೋಡಿ ನಟರಾಜನ್ಗೆ ಕೋಪ ಬರುತ್ತೆ. ಯಾಕ್ರೂ ನಗ್ತಾ ಇದ್ದೀರಾ, ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ವಾ, ನೋಡಿ ನಾನು ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ಯಾಕೆ ಹಂಗೆ ನಗ್ತಾ ಇದ್ದೀರಾ ಅಂದಾಗ ಸೊಸೆನೂ ಜೋರಾಗಿ ನಗ್ತಾ ಇರ್ತಾಳೆ. ಅದನ್ನು ನೋಡಿ ನಟರಾಜನಿಗೆ ಒಂಥರ ಅನಿಸುತ್ತೆ. ಹೋಗಿ ಚೇಂಜ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಇರಲಿ ಬಿಡಿ, ಯಾಕೆ ನೀವೇ ಇಟ್ಕೊಳ್ಳಿ, ಅದನ್ನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳಿ ಅವ್ರ ಮಾವಂಗೆ ಹೇಳ್ತಾಳೆ. ನೋಡ್ರೋ ಸೊಸೆನ ನೋಡಿ ತಿಳ್ಕೊಳ್ಳಿ, ಕಲ್ತ್ಕೊಳ್ಳಿ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನನಗೆ ಹೊಗಳ್ತಾ ಇದ್ದಾಳೆ, ಕ್ಯೂಟಾಗಿ ಕಾಣಿಸ್ತೀನಿ ಅಂತ. ನೋಡ್ರೋ ನಿಮಗೆ ಇದೆ ಹೊಟ್ಟೆ ಉರಿತೀರ ನೀವು, ನಾನು ಚೆನ್ನಾಗಿ ಕಾಣಿಸೋದು ನೋಡಿ ಸೊಸೆನ ನೋಡಿ ತಿಳ್ಕೊಳ್ಳಿ. ನನ್ನ ಸೊಸೆ ಹೇಳಿದ ಮೇಲೆ ಮುಗಿದೋಯ್ತು, ಇರಲೇನಮ್ಮ ಚೆನ್ನಾಗಿ ಕಾಣಿಸ್ತಾ ಇದೆಯೇನಮ್ಮ ಅಂತ ಅಂದಾಗ ಹೌದು ಸೂಪರಾಗಿ ಕಾಣಿಸ್ತಾ ಇದ್ದೀರಾ, ಕ್ಯೂಟಾಗಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳ್ತಾಳೆ. ಆಯಿತು, ಇನ್ನು ನಾನು ಈ ಡ್ರೆಸ್ಸು ತೆಗೆಯೋದಿಲ್ಲ, ಇದೇ ನಾನೇ ಇಟ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾನೆ ನಟರಾಜು. ಆಯಿತು ನೀವೇ ಇಟ್ಕೊಳ್ಳಿ ಅಂತ ಹೇಳ್ತಾಳೆ ಸೊಸೆ. ಆಯ್ತಮ್ಮ ಅಂತ ಹೇಳಿ ಹೋಗ್ತಾನೆ ಹಾಡು ಹೇಳ್ಕೊಂಡು. ಮುತ್ತುರಾಜ್ ರಾಜ್ಕುಮಾರ್ ಅವ್ರ ಸಾಂಗ್ ಹೇಳ್ಕೊಂಡು ಹೋಗ್ತಾನೆ. ಇವರಿಗೆಲ್ಲ ಸಾಕಾಗಿ ಹೋಗುತ್ತೆ, ಮೂವರಿಗೂ ಅಣ್ಣ ತಮ್ಮಂದ್ರಿಗೆ. ಹಾಗೆ ನಗಾಡ್ತಾ ಸುಮ್ಮನೆ ಇರ್ತಾರೆ. ಹೇಳೋದಲ್ವೇನೋ ಹರಿ, ನೀನು ಗಿಫ್ಟ್ ತೊಗೊಂಬಂದು ಅಲ್ಲೇನೋ ಇಡೋದು, ಎಷ್ಟೊಂದು ದೊಡ್ಡ ಅವಾಂತರ ಮಾಡಿಬಿಟ್ಟೆ ಅಂತ ಹೇಳಿ ಹರಿಗೆ ಮುತ್ತುರಾಜ್ ಬೈತಾನೆ. ಇವಳಿಗೆ ನಕ್ಕು ಸಾಕಾಗ್ಬಿಟ್ಟಿರುತ್ತೆ. ಈ ಕಡೆ ಫುಲ್ ಕತ್ಲಾಗ್ಬಿಟ್ಟಿರುತ್ತಲ್ಲ, ಹೊರಗಡೆ ಬಂದು ಬೆಳದಿಂಗಳ ಬೆಳಕಲ್ಲಿ ನಿಂತ್ಕೊಂಡಿರ್ತಾಳೆ. ಚಂದನ ಅದನ್ನೇ ನೆನೆಸ್ಕೊಂಡು ನಗಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಹರಿ ಬರ್ತಾನೆ. ಏನು ಮೇಡಮ್ ಹಿಂಗಾಗೋಯ್ತು, ನಾನು ನಿಮಗೋಸ್ಕರ ಪ್ರೀತಿಯಿಂದ ಗಿಫ್ಟ್ ತೊಗೊಂಡು ಬಂದಿದ್ದೆ, ಹೀಗಾಗೋಯ್ತು, ಬೇಜಾರು ಮಾಡ್ಕೋಬೇಡಿ ಅಂತಾನೆ ಹರಿ. ನಾನ್ಯಾಕ್ರಿ ಬೇಜಾರು ಮಾಡ್ಕೊಳ್ಳಿ, ನನಗೆ ನೀವು ಗಿಫ್ಟ್ ಥರ ಅವಶ್ಯಕತೆಯೇ ಇಲ್ಲ. ನೀವೇನಾದರೂ ನನಗೆ ಗಿಫ್ಟ್ ತೊಗೊಂಡು ಬಂದರೆ ಇಷ್ಟ ಆಗೋದಿಲ್ಲ, ನಾವಿಬ್ಬರು ಫ್ರೆಂಡ್ಸ್ ಥರನೇ ಇರೋಣ, ಅದಕ್ಕಿಂತ ಮುಂದುವರಿಯೋದು ನನಗಿಷ್ಟ ಇಲ್ಲ. ನೀವು ನನಗೆ ಏನು ತರೋದು ನನಗೆ ಬೇಕಾಗೂ ಇಲ್ಲ, ನೀವ್ಯಾಕೆ ನನಗೆ ಏನಾದರೂ ಕೊಡಿಸೋದು, ನನಗೇನಾದರೂ
ಬೇಕಿದ್ದರೆ ನಾನೇ ತಗೋತೀನಿ, ನೀವ್ಯಾರು ನನಗೆ ಕೊಡ್ಸೋದಕ್ಕೆ, ಆ ಥರ ಇಷ್ಟನೂ ಆಗಲ್ಲ ನನಗೆ, ಇನ್ಮೇಲೆ ಈ ಥರ ಎಲ್ಲ ಕೆಲಸ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿ ಹೊರಟೋಗ್ತಾಳೆ. ಇವನಿಗಂತೂ ತುಂಬಾ ಬೇಜಾರಾಗುತ್ತೆ. ಏನಪ್ಪ ನನಗೆ ಏನಾಗಬೇಕು ನೀವು ಅಂತ ಹೇಳಿದ್ಲಲ್ಲ ಅಂತ ಹೇಳಿ ಅದನ್ನೇ ಯೋಚನೆ ಮಾಡಿಕೊಂಡು ತುಂಬ ಬೇಜಾರಲ್ಲಿರ್ತಾನೆ. ಅವಳಿನ್ನ ಒಳಗಡೆ ಹೋಗ್ತಾನೆ. ಇವನು ಬೇಜಾರಲ್ಲಿ ಅಲ್ಲೇ ಒಬ್ಬನೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ, ನಾನು ಇವಳಿಗೆ ಏನೂ ಅಲ್ವಲ್ಲಪ್ಪ ಅಂತ. ಒಳಗಡೆ ಹಾಲಲ್ಲಿ ಮುತ್ತುರಾಜು ಅಕ್ಕಿನ ಆರಿಸ್ತಾ ಇರ್ತಾನೆ. ಚಂದನ ಬಂದು ಕುತ್ಕೋತಾಳೆ, ನಾನು ಹೆಲ್ಪ್ ಮಾಡ್ತೀನಿ ಕೊಡೋಣ ಅಂತ. ಬೇಡಮ್ಮ ಅಂತಂದಾಗ ಇಲ್ಲ ನಾನು ಮಾಡೇ ಮಾಡ್ತೀನಿ ಹೆಲ್ಪು ಅಂತ ಹೇಳ್ತಾಳೆ. ಅವನು ಅಕ್ಕಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇರ್ತಾನಲ್ಲ, ಇವಳು ಅದು ಇದು ಏನೋ ಕೇಳಿಕೊಂಡು ಹೆಲ್ಪ್ ಮಾಡೋಕ್ಕೆ ಹೋಗ್ತಾಳೆ. ಅಷ್ಟರೊಳಗೆ ಹರಿನೂ ಅಷ್ಟೇ ಹಿಂದೆಯಿಂದ ಬಂದು ಮಯೂರನ ಪಕ್ಕ ಹತ್ರ ಕುತ್ಕೋತಾನೆ. ಮಯೂರ ಏನೋ ಮಾಡ್ತಾ ಇರ್ತಾನೆ. ಅಣ್ಣ ತಗೋ ಇದನ್ನು ಒಂದು ಹೆಲ್ಪ್ ಮಾಡು, ನನಗೆ ಬರ್ತಾ ಇಲ್ಲ, ಫ್ರೆಂಡ್ ಕೊಟ್ಬಿಟ್ಟ, ಇದನ್ನು ಇಸ್ಕೊಂಡ್ಬಿಟ್ಟೆ ಅಂತ ಹೇಳ್ತಾನೆ. ಯಾಕೋ ಈ ಥರದ್ದು ಇಸ್ಕೊಂಡೆ, ಬೇಡ ಅನ್ಬೋದಿತ್ತಲ್ಲ ಅಂತ. ಇಲ್ಲಣ್ಣ ಫ್ರೆಂಡ್ ಅಲ್ವಾ, ಬೇಜಾರಾಗುತ್ತೆ ಅವನಿಗೆ ನಾನು ಬೇಡ ಅಂದರೆ, ಅದಕ್ಕೆ ಅವನು ಒತ್ತಾಯ ಮಾಡ್ದ ಇಸ್ಕೊಂಡ್ಬಿಟ್ಟೆ ಅಂತ ಹೇಳ್ತಾನೆ. ಅದಕ್ಕೆ ಹೌದಲ್ವಾ ಮಯಿ, ಫ್ರೆಂಡ್ಶಿಪ್ಗೆ ಎಷ್ಟು ಮರ್ಯಾದೆ ಕೊಡ್ತೀಯ ನೋಡು, ಅದು ಬೇರೆಯವರು ಇದ್ದಾರೆ, ಫ್ರೆಂಡ್ಶಿಪ್ ಅಂದರೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ, ಹಾಗೆ ಮುಖಕ್ಕೆ ಹೊಡೆದಂಗೆ ಮಾತಾಡ್ಬಿಡ್ತಾರೆ, ಫ್ರೆಂಡ್ಶಿಪ್ ವ್ಯಾಲ್ಯೂವೇ ಗೊತ್ತಿಲ್ಲ ಅಂತ ಚಂದನನ್ನು ನೋಡಿ ಹೇಳ್ತಾನೆ. ಹೌದು, ಇದನ್ನೆಲ್ಲ ಯಾಕೆ ಹೇಳ್ತಾ ಇದೀಯಾ ಅಂತ ಮಯೂರ ನನಗಂತೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಅಷ್ಟರೊಳಗೆ ಹಿತ್ತಿನ ಬಾಗಿಲಿಂದ ಭಾರತಿ ಬರ್ತಾಳೆ. ಇಲ್ಲಿ ಬಂದು ಕುತ್ಕೋತಾಳೆ. ಮುತ್ತುರಾಜ್ ಮಾವ ಆ ಕಡೆ ಸರಿ ಅಂತ ಹೇಳಿ ಚಂದನ ಅವ್ರ ಪಕ್ಕ ಕುತ್ಕೋತಾಳೆ. ಏನೋ ಇಷ್ಟು ದಿನ ಮಾವ ಮಾವ ಅಂತ ಅಂದ್ಕೊಂಡು ಬರ್ತಾಯಿದ್ದೆ, ಇವಾಗ ಚಂದು ಚಂದು ಅಂತ ಅಂದ್ಕೊಂಡು ಬರ್ತಾ ಇದೀಯಾ ಅಂತ ಮಯೂರ ಕೇಳ್ತಾನೆ. ಹೌದು, ನಾನು ಇವರು ಬೆಸ್ಟ್ ಫ್ರೆಂಡ್ ಅಲ್ವಾ, ಅದಕ್ಕೆ ಮಾವನ ನೋಡೋ ಜೊತೆಗೆ ಇವ್ರನ್ನೂ ನೋಡ್ಕೊಂಡು ಹೋಗೋಣ ಅಂತಲೇ ಬರ್ತೀನಲ್ವಾ ಅಂತ ಅಂದಾಗ ಇಬ್ಬರು ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಹರಿ ಬಂದು ನೈಟಿ ತೊಗೊಂಡು ಬಂದಿರ್ತಾನಲ್ಲ ಚಂದನ ಅವ್ರಿಗೆ, ಅದನ್ನು ಭಾರತಿಗೆ ಕೊಡ್ತಾನೆ. ಇದು ಅಣ್ಣ ತೊಗೊಂಡು ಬಂದಿದ್ದು ನಿನಗೋಸ್ಕರ, ನೋಡು ಹೇಗಿದೆ ಅಂತ ಕೇಳ್ತಾನೆ. ಅದನ್ನು ಓಪನ್ ಮಾಡಿ ತುಂಬ ಚೆನ್ನಾಗಿದೆ ಮಾವ, ನೀನು ನನಗೋಸ್ಕರ ತೊಗೊಂಡು ಬಂದ್ಯಾ, ನೀನೇ ಡೈರೆಕ್ಟಾಗಿ ಕೊಟ್ಟಿದ್ದರೆ ಇನ್ನೂ ಖುಷಿ ಆಗೋದು ಅಂತ ಹೇಳಿ ತುಂಬಾ ಖುಷಿ ಪಡ್ತಾಳೆ. ಅಣ್ಣಗೆ ನಾಚಿಕೆ ಅಲ್ವಾ, ಅದಕ್ಕೋಸ್ಕರ ನಾನೇ ಕೊಟ್ಟಿದ್ದು, ತಗೋ ನೀನೇ ಇಟ್ಕೋ ಅಂತ ಹರಿ ಹೇಳ್ತಾನೆ. ಅದಕ್ಕೆ ಮುತ್ತುರಾಜ್ ಹೇಳಕ್ಕೆ ಹೋಗ್ತಾನೆ, ನಾನೆಲ್ಲೋ ತೊಗೊಂಬಂದೆ, ನಾನೇನೋ ಅಂತ ಹೇಳಕ್ಕೆ ಹೋದಾಗ ಸುಮ್ಮನಿರೋಣ, ನೀನಂತರೂ ಕೊಡೋದಿಲ್ಲ, ನಾನಾದರೂ ಕೊಡ್ತೀನಿ, ಅವಳು ತುಂಬಾ ಖುಷಿ ಪಡ್ತಾಳೆ, ನೋಡು ಅವಳ ಮುಖದಲ್ಲಿ ಎಷ್ಟು ಸಂತೋಷ ಇದೆ, ಅದನ್ನು ನೋಡಿ ನಿನಗೆ ಖುಷಿ ಅನ್ಸಲ್ವಾ ಅಂತ ಹೇಳ್ತಾನೆ. ಅವಳು ಹೋಗಿರ್ತಾಳೆ ಆಲ್ರೆಡಿ ಮಾವ ಕೊಟ್ಟಿದ್ದಾನೆ ಅಂತಂದು. ನೋಡಮ್ಮಯ್ಯಿ ಎಷ್ಟು ಸಂತೋಷ, ಎಷ್ಟು ಖುಷಿ ಅವಳ ಮುಖದಲ್ಲಿ, ಅಣ್ಣ ಕೊಡಿಸಿದ್ದಾನೆ ಅಂತ ಹೆಂಗೆ ಖುಷಿಪಟ್ಟು ತೊಗೊಂಡೋದ್ಲು ನೋಡು. ಒಬ್ಬೊಬ್ಬರು ಇದ್ದಾರೆ ಯಾವ ಖುಷಿನೂ ಇಲ್ಲ, ಏನು ಕೊಡಿಸಿದ್ರೂ ಮುಖಕ್ಕೆ ಕೊಡ್ದಂಗೆ ಮಾತಾಡ್ತಾರೆ ಅಂತ ಚಂದನನ ಮುಖ ನೋಡಿ ಹೇಳ್ತಾ ಇರ್ತಾಳೆ. ಓ ಮಯೂರ ಹೇಳ್ತಾನೆ, ನಿಂದು ಲೈನ್ ಕ್ಲಿಯರ್ ಆಗಲಿ ಅಂತ ಈ ಥರ ಮಾಡ್ತಾ ಇದೆಯಲ್ಲ ಅಂತ ಮಯೂರ ಹೇಳ್ತಾನೆ. ಅಷ್ಟರಲ್ಲಿ ಬೆಳಕಾಗೇ ಬಿಡುತ್ತೆ, ಬೆಳಕರಿಯುತ್ತೆ. ಇವರು ಮುತ್ತುರಾಜು ಅಡುಗೆ ಮನೆಯಲ್ಲಿ ಪ್ರಿಪ್ರೇಷನ್ ಮಾಡ್ಕೋತಾ ಇರ್ತಾನೆ ತಿಂಡಿಗೆ. ಹರಿ ಬರ್ತಾನೆ, ಅಣ್ಣ ಅಂತ ಬರ್ತಾನೆ. ಯಾಕೋ ಹರಿ ಏನೇನೋ ಮಾಡ್ತಾ ಇದೀಯಾ, ಬರೀ ಸುಳ್ಳು ಮೇಲೆ ಸುಳ್ಳು ಹೇಳಿ ಒಂದು ದೊಡ್ಡ ಗೋಪುರನ ಕಟ್ತಾ ಇದೆಯಲ್ಲ ಅಂತ ಅಂದಾಗ ಅಷ್ಟರೊಳಗೆ ಚಂದನ ಬರ್ತಾಳೆ. ಅಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ, ಇವತ್ತು ನನಗೆ ಇಂಟರ್ವ್ಯೂ ಇದೆ, ನೀವೇ ಕೊಡಿಸಿದ್ದಲ್ವಾ ಅಂತ ಅಂದಾಗ, ಹೌದಾ ನಾನಾ ಅಂತ, ಅಯ್ಯೋ ಅಣ್ಣ ನೀವೇ ಅಲ್ವಾ ಹೇಳಿದ್ದು, ನಾನು ಅದಕ್ಕೋಸ್ಕರ ರೆಡಿ ಆಗ್ತಾ ಇದ್ದೀನಿ ಅಂದಾಗ ಇವರಿಬ್ಬರು ಮುಖ ನೋಡ್ಕೋತಾರೆ. ಸುಮ್ಮನೆ ಇರೋಣ ಅಂತ ಹರಿ ಸನ್ನೆ ಮಾಡ್ತಾನೆ. ಆಯ್ತಮ್ಮ ಇಂಟರ್ವ್ಯೂ ಅಟೆಂಡ್ ಮಾಡ್ಬಾ ಅಂತ ಹೇಳ್ತಾನೆ. ನೋಡಿ ನಿಮ್ದೆಷ್ಟು ದೊಡ್ಡ ಮನಸ್ಸು, ನೀವೇ ಕೊಡಿಸಿದ್ರೂ ಇಂಟರ್ವ್ಯೂವು ನೀವೇನು ಹೇಳ್ಕೊಳೋದೇ ಇಲ್ಲ ಅಂತಂದಾಗ ಅಂತ ಹೇಳ್ತಾಳೆ. ಆಯಿತು ನಾನು ಬೇಗ ರೆಡಿಯಾಗಿ ಬರ್ತೀನಿ ಅಂತ ಹೇಳಿ ಬಾತ್ರೂಮ್ಗೆ ಹೋಗ್ತಾಳೆ. ಅಷ್ಟರೊಳಗೆ ಕಿರ್ಚಿಬಿಡ್ತಾಳೆ. ಏನೋ ಆಯಿತು ಅಂತ ಇವರಿಬ್ಬರು ಮುಖ ನೋಡಿಕೊಂಡು ಬಾತ್ರೂಮ್ ಹತ್ರ ಓಡಿ ಬರ್ತಾರೆ. ಮೇಡಮ್ ಏನಾಯಿತು ಅಂತ ಅಂದಾಗ, ಜಾರ್ ಬಿದ್ದೆ, ಸೋಪು ಇತ್ತು ಅಲ್ಲಿ, ನಾನೇ ನೋಡ್ಕೊಳ್ಳಿಲ್ಲ ಅಂತ ಹೇಳ್ತಾಳೆ ಬಂದು. ಯಾರು ಸ್ನಾನ ಮಾಡಿದ್ದು ಲಾಸ್ಟು ಅಂತಂದಾಗ ಅಪ್ಪನೇ ಮಾಡಿದ್ದು ಅಂತ ಮುತ್ತುರಾಜ್ ಹೇಳ್ತಾನೆ.
ಅದಕ್ಕೆ ಹರಿ ಬೈಯಕ್ಕೆ ಹೋಗ್ತಾನೆ ಅವ್ರ ಅಪ್ಪನಿಗೆ. ಆ ವಯ್ಯಂಗೆ ಏನೂ ಗೊತ್ತಾಗಲ್ಲ ಅಂತಂದು. ಚಂದನ ಇರಲಿ ಬಿಡಿ, ಏನು ಪರವಾಗಿಲ್ಲ ಅಂತ ಹೇಳ್ತಾಳೆ. ಅದನ್ನೇ ದೊಡ್ಡ ವಿಷಯ ಮಾಡಬೇಡಿ, ಇವಾಗೇನು ಬೇಗ ರೆಡಿಯಾಗಿ ಹೋಗೋಣ, ಫಸ್ಟ್ ಅದನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾಳೆ ಚಂದನ. ಆಯಿತು, ನಾನು ಬೇಗ ರೆಡಿಯಾಗಿ ಬರ್ತೀನಿ, ಸ್ನಾನಕ್ಕೆ ಹೋಗಿ ಅಂತ ಹೇಳಿ ಸ್ನಾನಕ್ಕೆ ಹೊರಡ್ತಾಳೆ. ಇವರಿಬ್ಬರು ಅಣ್ಣ ತಮ್ಮ ನೋಡ್ತಾರೆ. ಮುತ್ತುರಾಜು ಅವ್ರ ತಮ್ಮನ್ನ ಎಳ್ಕೊಂಡು ಬರ್ತಾನೆ ಈ ಕಡೆ. ಏನೋ ಹರಿ, ನೀನು ಹೀಗೆಲ್ಲ ಮಾಡ್ತಾಯಿದ್ದೀಯಾ, ಸುಳ್ಳು ಮೇಲೆ ಸುಳ್ಳು ಹೇಳಿ ಎಷ್ಟು ಇದು ಮಾಡ್ತಾಯಿದ್ದೀಯಾ, ಅಪ್ಪಗೆ ಒಂದು ತಪ್ಪು ಮಾಡಿದ್ದಕ್ಕೆ ಇಷ್ಟೊಂದು ಮಾಡ್ತೀಯಾ ನೀನು, ಚಂದನೆಗೆ ಎಷ್ಟೊಂದು ಸುಳ್ಳು ಮೇಲೆ ಸುಳ್ಳು ಹೇಳಿದೀಯಾ, ಇದು ನಿನ್ನ ದೊಡ್ಡ ತಪ್ಪು ಅಂತ ಅನ್ಸಲ್ವಾ, ಅಪ್ಪ ಮಾಡಿದ ಚಿಕ್ಕ ತಪ್ಪಿಗೆ ಇಷ್ಟು ಕೋಪ ಬರುತ್ತೆ, ನಮಗೆ ಇನ್ನು ಚಂದನ ಅವ್ರಿಗೆ ಇನ್ನೆಷ್ಟು ಕೋಪ ಬರಬೇಡ, ನೀನು ಈ ಥರ ಮಾಡೋದ್ರಿಂದ ಯಾವುದೂ ಸರಿ ಹೋಗಲ್ಲ, ಮೊದಲು ನೀನು ಸರಿಯಾಗು ಅಂತ ಹೇಳಿ ಬುದ್ಧಿವಾದ ಹೇಳ್ತಾನೆ. ಮುತ್ತುರಾಜ್ ಹೇಳಿ ಒಳಗಡೆ ಹೋಗ್ತಾನೆ. ಈ ಕಡೆ ತಿಂಡಿ ರೆಡಿಯಾಗಿರುತ್ತೆ, ಚಂದನೂ ರೆಡಿಯಾಗಿ ಬರ್ತಾಳೆ. ಇವರೆಲ್ಲ ತಿಂಡಿ ತಿಂದ್ಕೊಂಡು ಕುತ್ಕೊಂಡಿರ್ತಾರೆ ಹಾಲಲ್ಲಿ ಚಾಪೆ ಹಾಸ್ಕೊಂಡು. ಮಯೂರ, ಅದಕ್ಕೆ ನೀವು ರೆಡಿಯಾಗಿದ್ದೀರಾ, ಕೆಳಗಡೆ ಕುತ್ಕೋಬೇಡಿ, ಮೇಲೇ ಕುತ್ಕೊಳ್ಳಿ ಅಂತ ಹೇಳಿ ಚೇರ್ ಮೇಲೆ ಕುತ್ಕೊಳ್ಳೋಕ್ಕೆ ರೆಡಿ ಮಾಡಿಕೊಡ್ತಾನೆ. ಅವಳು ಅಲ್ಲೇ ಕುತ್ಕೊಂಡು ಸ್ವಲ್ಪ ಹಾಕಿ ಅಣ್ಣ ಅಂತ ಹೇಳ್ತಾಳೆ. ಎಲ್ಲರೂ ತಿಂಡಿ ತಿಂತಾ ಇರ್ತಾರೆ. ಅಷ್ಟರೊಳಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.